ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ವಿವಿಧ ರೀತಿಯ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಹೊನ್ನಾವರ ಮಂಡಲದಿಂದ ಪಟ್ಟಣದ ಶರಾವತಿ ವೃತ್ತದಲ್ಲಿ ಮಂಗಳವಾರ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಬೆಲೆ ಏರಿಕೆ ನಿರಂತರವಾಗಿದೆ. ಪೆಟ್ರೋಲ್, ಡೀಸೆಲ್, ಸ್ಟಾಂಪ್ ಶುಲ್ಕ, ಹಾಲಿನ ದರ ಏರಿಸುವ ಮೂಲಕ ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಜನಸಾಮಾನ್ಯರ ಮೇಲೆ ಬರೆ ಹಾಕುತ್ತಿದೆ ಎಂದು ಆಕ್ಷೇಪಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಬಿಜೆಪಿ ಹೊನ್ನಾವರ ಮಂಡಲ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ, ರಾಜ್ಯ ಸರ್ಕಾರದ ಬೊಕ್ಕಸ ತುಂಬಿಸಿಕೊಳ್ಳಲು ಬೆಲೆ ಏರಿಕೆ ಮಾಡುತ್ತಿದ್ದಾರೆ. ಇದರ ವಿರುದ್ಧ ಬಿಜೆಪಿಯಿಂದ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು, ಅದೇ ಪ್ರಕಾರವಾಗಿ ಇನ್ನೂ ಹೊನ್ನಾವರದಲ್ಲಿ ಪ್ರತಿಭಟನೆ ನಡೆಸಿದ್ದೇವೆ ಎಂದು ಹೇಳಿದರು. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಹೊನ್ನಾವರ ಮಂಡಲದ ವತಿಯಿಂದ ಏನು ನಮ್ಮ ರಾಜ್ಯವನ್ನು ಆಳ್ತಾ ಇರತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಅಂದರೆ ಜನಸಾಮಾನ್ಯರ ಮೇಲೆ, ದಿನಬಳಕೆಯ ವಸ್ತುಗಳ ಮೇಲೆ ಪ್ರತಿನಿತ್ಯ ಏನು ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ, ಅದರ ವಿರುದ್ಧವಾಗಿ ನಾವು ಇವತ್ತು ಧರಣಿಯನ್ನು ಕುಳಿತು ಅವರು ಮಾಡ್ತಾ ಇರತಕ್ಕಂಥ ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಾಡ್ದು ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಗೆ ಅವರು ಸಹ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ನಾವು ರಾಜ್ಯಾದ್ಯಂತ ನಮ್ಮ ಪಕ್ಷ ಈ ಸರ್ಕಾರದ ಕಳೆದ 2 ವರ್ಷಗಳಿಂದ ಆಳ್ವಿಕೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅವ್ರು ಮಾಡ್ತಾ ಇರತಕ್ಕಂಥ ಕೆಲಸ ಜನರ ಉಪಯೋಗಕ್ಕೆ ಬರ್ತಕ್ಕಂಥ ಯಾವುದೇ ಒಂದು ಯೋಜನೆಗಳಿಲ್ಲ. ಕೇವಲ ತಮ್ಮ ಬೊಕ್ಕಸವನ್ನು ತುಂಬಿಸಿಕೊಳ್ಳಿಕ್ಕೆ ಪ್ರತಿನಿತ್ಯದ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹೊನ್ನಾವರ ಮಂಡಲದ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಬಿಜೆಪಿ ರಾಜ್ಯ ಶಿಕ್ಷಣ ಪ್ರಕೋಷ್ಠ ಉಪಾಧ್ಯಕ್ಷ ಎಂಜಿ ಭಟ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಮೂಲಕ ಜನರನ್ನು ಮೂರ್ಖರನ್ನಾಗಿಸುತ್ತಿದೆ. ಗ್ಯಾರಂಟಿ ಯೋಜನೆ ಅಡಿ ಅದರ 10 ಪಟ್ಟು ದರ ಏರಿಸಿದ್ದಾರೆ. ಇದೊಂದು ರೀತಿಯ ಹಗಲು ದರೋಡೆ. ಇದರ ವಿರುದ್ಧವೂ ಹೋರಾಟ ಆಗಬೇಕು ಎಂದರು. ಇದು ಜನರನ್ನು ಮೂರ್ಖರನ್ನಾಗಿ ಮಾಡುವಂಥ ಒಂದು ಪ್ರಯೋಗ ಅವ್ರದ್ದು. ಯಾಕಂದರೆ ಅವ್ರಿಗೆ ಗೊತ್ತು ನಮ್ಮ ಜನರನ್ನು ಮೂರ್ಖರನ್ನಾಗಿ ಆರಾಮಾಗಿ ಮಾಡ್ಬೋದು ಅಂತ. ಅದನ್ನು ಮಾಡಿಬಿಟ್ಟು ರಾಜ್ಯ ದಿವಾಳಿ ಆಗ್ತಾ ಇರಬೇಕಾದ್ರೆ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ಏರಿಸಿ, ಅದು ಸಿಕ್ಕಾಪಟ್ಟೆ ಏರಿಸಿ. ಉದಾಹರಣೆಗೆ ವಿದ್ಯುತ್ ಬೆಲೆಯನ್ನು 4 ರೂಪಾಯಿ ಇರೋದನ್ನು 7.25 ರೂಪಾಯಿಗೆ ಏರಿಸಿದರು. ಈಗ ಮತ್ತೆ ಮೊನ್ನೆ 36 ಪೈಸೆ ಪ್ರತಿ ಯೂನಿಟ್ ಏರಿಸಿದರು. ಅಲ್ಲಿ ಡೆಪಾಸಿಟ್ ಅಂತ ಹೇಳಿ 2 ತಿಂಗಳ ಡೆಪಾಸಿಟನ್ನು ಹೊಸದಾಗಿ ತಗೊಳ್ತಾ ಇದ್ದಾರೆ KEBL. ಅದ್ರ ವಿರುದ್ಧ ಹೋರಾಟ ಆಗಬೇಕಾಗಿದೆ. ಅಂದರೆ ಈ ಮೊದಲು ಡೆಪಾಸಿಟನ್ನು ಕೊಟ್ಬಿಟ್ಟು ಕರೆಂಟನ್ನು ತಗೊಂಡಿದ್ರು ಮನೆಯವರು. ಆದರೆ ಈಗ ಮತ್ತೆ ಪುನಃ 2 ತಿಂಗಳ ಡೆಪಾಸಿಟ್ ಇಡಬೇಕು ಅನ್ನೋ ಕಾನೂನನ್ನು ತರ್ತಾ ಇದ್ದಾರೆ ಸರ್ಕಾರದವರು. ಅಂದರೆ ಇದು ಹಗಲು ದರೋಡೆಯ ವಿನ ಮತ್ತೇನೂ ಅಲ್ಲ. ಈ ಒಂದು ಗ್ಯಾರಂಟಿ ಯೋಜನೆ ಆಮಿಷ ಕೊಟ್ಟುಬಿಟ್ಟು ಅದರ 10 ಪಟ್ಟು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ಜನರನ್ನು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಬಿಜೆಪಿ ಮುಖಂಡರಾದ ಶಿವಾನಂದ ಹೆಗಡೆ ಕಡ್ತೋಕ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಿರತವಾಗಿದೆ. ಜನರಿಗೆ ಯಾವ ಯೋಜನೆ ಪ್ರಯೋಜನ ಆಗುತ್ತಿಲ್ಲ. ಜನ ಹಿಡಿಶಾಪ ಹಾಕುವ ಪರಿಸ್ಥಿತಿಗೆ ಬಂದು ತಲುಪಿದೆ ಎಂದು ಆರೋಪಿಸಿದರು. ಗ್ಯಾರಂಟಿ ಹೇಳುವಂಥ ಹೆಸರಿನಲ್ಲಿ 1 ಕೊಟ್ಟು 5 ಬರ ತಗೊಳ್ತಾ ಇದೆ. ಅದು ಜನರಿಗೆ ಅನುಕೂಲ ಆಗ್ತಾ ಇದೆ ಹೇಳುವಂಥದ್ದಿಲ್ಲ. ಬರೀ ಭ್ರಷ್ಟಾಚಾರದಲ್ಲಿ ನಿರತ ಆಗಿದ್ದಾರೆ. ಎಲ್ಲರೂ ಕೂಡ ಹಣ ಗಳಿಸೋದರಲ್ಲಿ ನಿರತರಾಗಿದ್ದಾರೆ ಬಿಟ್ಟರೆ ಜನರಿಗೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಜನಸಾಮಾನ್ಯರು ಪ್ರತಿಯೊಬ್ಬರೂ ಕೂಡ ಇವತ್ತು ಶಾಪ ಹಾಕುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಯಾವುದೇ ಯೋಜನೆ ಕೂಡ ಇವತ್ತು ಜಾರಿ ಆಗ್ತಾ ಇಲ್ಲ. ಜನರಿಗೆ ಅನುಕೂಲವಾಗುವಂಥ ಯಾವ ಯೋಜನೆಗಳಿಗೂ ಹಣ ಇಲ್ಲ. ಪ್ರತಿಯೊಂದು ಇವತ್ತು ಇಲಾಖೆಯಲ್ಲಿ ನೋಡಿದರೂ ಕೂಡ ಹಿಂದಿನ ಕೆಲಸಗಳಿಗೆ ಹಣ ಕೊಡಲಿಕ್ಕೆ ವೃದ್ಧರು ಸಾಧ್ಯ ಆಗ್ತಾ ಇಲ್ಲ. ಅದೆಲ್ಲ ಬಾಕಿ ಇದೆ. ಹೊಸ ಯೋಜನೆ ಅಂತೂ ಯಾವುದೂ ಇಲ್ಲ. ಸಂಪೂರ್ಣವಾಗಿ ದಿವಾಳಿಗೆಟ್ಟು ಹೋಗಿದಂಥ ಈ ಸರ್ಕಾರದ ಬಗ್ಗೆ ಏನು ಹೇಳಬೇಕು ಅನ್ನೋದು ಕೂಡ ಜನರಿಗೆ ತೋಚಿದೆ. ಜನರಿಗೆ ಶಾಪ ಆಗಿ ಇವತ್ತು ಪರಿಣಮಿಸಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರ ಅನಾವಶ್ಯಕವಾಗಿ ಇವತ್ತು ಬೆಲೆ ಏರಿಕೆ ಮಾಡ್ತಾ ಇದೆ. ಯಾವುದೇ ಕಾರಣ ಇಲ್ಲದೆ, ಸಕಾರಣ ಇಲ್ಲದೆ ಬೆಲೆ ಏರಿಕೆಯನ್ನು ಪ್ರತಿಯೊಂದು ಹಂತದಲ್ಲೂ ಇವತ್ತು ಮಾಡ್ತಾ ಇದೆ. ಯಾಕೆಂದರೆ ತಾವು ನೋಡ್ತಾ ಇದ್ದೀರಿ, ಇವತ್ತು ಮುದ್ರಾಂಕ ಶುಲ್ಕದಲ್ಲಿ ಭಾಳಷ್ಟು ಹೆಚ್ಚಳ ಆಗಿದೆ. ಇವತ್ತು ಸಾಮಾನ್ಯ ಜನರಿಗೆ ಒಂದು ರೆಕಾರ್ಡ್ ಪ್ರೈಸ್ ಅನ್ನು ತಗೊಳ್ಳೋದು ಕೂಡ ಇವತ್ತು ಸಮಸ್ಯೆ ಆಗಿದೆ. 25 ರೂಪಾಯಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್, ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ, ಸದಸ್ಯರಾದ ಮೇಧಾ ನಾಯ್ಕ್, ಸುಜಾತಾ ಮಿಸ್ತಾ, ಸುಭಾಷ್ ಹರಿಜನ್, ಬಿಜೆಪಿ ಮುಖಂಡರಾದ ರಾಜು ಭಂಡಾರಿ, ವಿನೋದ್ ನಾಯ್ಕ್ ರಾಯಲ್ಕೇರಿ, ದೀಪಕ್ ನಾಯ್ಕ್ ಮಂಕಿ, ಸಂತೋಷ್ ನಾಯ್ಕ್, ವಿನಾಯಕ್ ನಾಯ್ಕ್, ಗಣಪತಿಗೌಡ ಚಿತ್ತಾರ, ಕೃಷ್ಣ ಜೋಶಿ, ಸುರೇಶ್ ಮೇಸ್ತಾ ಮೊದಲಾದವರು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.